ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಂಡೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಇದು ಉತ್ತರ ಕರ್ನಾಟಕ ಕಡೆ ಮಾಡುವಂಥದ್ದು. ಜೋಳದ ರೊಟ್ಟಿಗೆ ಮಾಡ್ತಾರೆ ಇದನ್ನು. ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡು ಈಗ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೋಬೇಕೀಗ, ಹುಳಿ ಇಲ್ದಂಗೆ ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಳ್ಳೋಣ. ಈಗ ಅದನ್ನು ಸ್ವಲ್ಪನೂ ಹುಳಿ ಇರಬಾರ್ದು, ಅಷ್ಟು ಚೆನ್ನಾಗಿ ಹುರ್ಕೋಬೇಕು ಇದನ್ನು. ಅದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಏನೇನು ಸಾಮಾನು ತೊಗೊಂಡಿದ್ದೀನಿ ಅಂತಂದರೆ ಬೆಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಬಾಡಿಸ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಹುರಿದಿರೋ ಅಂಥ ಬೆಂಡೆಕಾಯಿ, ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಇದಿಷ್ಟೇ ಸಾಮಾನು ಇದಕ್ಕೆ ಬೇಕಾಗಿರೋದು. ಫಸ್ಟು ಈ ಜೀರಿಗೆ, ಬೆಲ್ಲ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಇದೆಲ್ಲನೂ ಒಂದು ಸಲ ಮಿಕ್ಸರಲ್ಲಿ ನೈಸ್ ಮಾಡ್ಕೊಂಬರೋಣ. ಫಸ್ಟ್ ಇದನ್ನೆಲ್ಲ ರುಬ್ಕೋಬೇಕು. ನೋಡಿ, ರುಬ್ಬಿ ಇಟ್ಕೊಂಡು ಬಂದಿದ್ದೀನಿ. ತೀರಾ ನೈಸು ಅಲ್ಲ, ಅದು ತುಂಬ ತರ್ತರಿನೂ ಅಲ್ಲ, ಮೀಡಿಯಮಲ್ಲಿರಬೇಕದು. ನೋಡಿ ಈ ಥರ. ಈಗ ನೆಕ್ಸ್ಟ್ ಇದಕ್ಕೆ ಹುರಿದಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿ ಮತ್ತು ಉಪ್ಪು ಎರಡೂ ಹಾಕ್ಬಿಟ್ಟು ಅದನ್ನು ಪಲ್ಸ್ ಮೋಡಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸರ್ ಹಾಕಬೇಕು. ಇದು ನೈಸ್ ಆಗಂಗಿಲ್ಲ, ಇದು ಕೂಡ ತರ್ತರಿ ಇರಬೇಕಿದು. ಪಲ್ಸ್ ಮೋಡಲ್ಲೇ ಮಾಡ್ಕೊಂಡು ತರ್ತರಿ ಮಾಡ್ಕೊಂಡು ಎತ್ಕೊ. 2 ಸಲ 3 ಸಲ ಮಾಡೋಷ್ಟರೊಳಗೆ ಈ ಥರ ಆಗೋಗ್ಬಿಡುತ್ತದು. ನೋಡಿ, ಚಟ್ನಿ ರೆಡಿ. ಬೆಂಡೆಕಾಯಿ ಚಟ್ನಿ ರೆಡಿ. ತುಂಬ ಟೇಸ್ಟಿಯಾಗಿರುತ್ತಿದು. ಅಷ್ಟು ಚೆನ್ನಾಗಿರುತ್ತೆ ಇದು. ರೊಟ್ಟಿ, ಜೋಳದ ರೊಟ್ಟಿ ಜೊತೆ, ಚಪಾತಿ ಜೊತೆ ಎಲ್ಲ ಜದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಇದು. ಟ್ರೈ ಮಾಡಿ ನೋಡಿ. ನೋಡಿ, ಇಷ್ಟು ತರ್ತರಿಯಾಗಿರಬೇಕಿದು. ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿ. ನೀವು ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು.